ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಇನ್ಸ್ಟಂಟ್ ಆಗಿರುವಂಥ ದೋಸಾ ರೆಸಿಪಿ ತೋರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾ ಇಲ್ಲೇ ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ನಷ್ಟು, ಅಂದರೆ ಈ ಕಪ್ಲೆ ನಾನು 2 ಕಪ್ನಷ್ಟು ಚಪಾತಿ ಹಿಟ್ಟನ್ನ ತಗೋತೀನಿ. ನೆಕ್ಸ್ಟ್ ನಾನು ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ. ನೀವು ಬೆಳ್ಳುಳ್ಳಿನ ತುರಿದು ಕೂಡ ಹಾಕೋಬೋದು ಅಥವಾ ಫೈನಾಗಿ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಇದಾದಮೇಲೆ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳತ್ತೀನಿ. ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ರಿ. ಇದು ನೆಕ್ಸ್ಟ್ ನಾನು 1 ಚಮಚದಷ್ಟು ಜೀರಿಗೆನ ಕ್ರಷ್ ಮಾಡಿ ಹಾಕ್ಕೊಂಡೇನೆ. ಅಂದರೆ ಫೈನಾಗಿ ಪೌಡ್ರು ಮಾಡಿಲ್ಲ, ಫುಲ್ ಜೀರಿಗೆನೂ ಹಾಕ್ಕೊಂಡಿಲ್ಲ. ಸೊ ಮೀಡಿಯಮ್ನಾಗ ಪೌಡ್ರ್ ಮಾಡಿ 1 ಚಮಚದಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡೇನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಚಮಚದಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳತ್ತೀನಿ. ಇದಾದಮೇಲೆ ನಾನು ಖಾರಕ್ಕಂತ ಹೇಳಿ ಹಸಿಕಾಯಿ ಹಿಂಡಿನ ಹಾಕ್ಕೊಳತ್ತೀನಿ. ಸೊ ಈ ಹಸಿಕಾಯಿ ಹಿಂಡಿ ಹೆಂಗೆ ಮಾಡೋದು ಅನ್ನೋ ವಿಡಿಯೋನ ನಾನು ಅಪ್ಕಮಿಂಗ್ ವೀಡಿಯೋಸ್ನಾಗ ಅಪ್ಲೋಡ್ ಮಾಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಅದರದ್ದು ವೀಡಿಯೋಸ್ನ ನೋಡಿರಿ. ಸೊ ಈಗ ಮಸಾಲೆ ಎಲ್ಲ ಹಿಟ್ಟು ಜೊತೆ ಮಿಕ್ಸ್ ಆಗೋಂಗೆ ಮೊದಲೇ ಇದನ್ನು ಕೈಲೇನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣಂತ. ಅಂದ್ರೆ ಕಂಪ್ಲೀಟಾಗಿ ಹಿಟ್ಟಿಗೆ ಮಸಾಲೆ ಹತ್ಕೋಬೇಕು. ಸೊ ಅದು ಮಿಕ್ಸಿಂಗ್ ಆದಮೇಲೆ ಇದಕ್ಕೆ ಸ್ವಲ್ಪನ ನೀರು ಸೇರಿಸ್ಕೊಂಡು ಹಿಟ್ಟು ಗಂಟಿಲ್ದಂಗೆ ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನೀಗ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಈಗ ಹಿಟ್ಟು ರೆಡಿ ಆಗೈತೆ ನೋಡ್ರಿ, ಈ ಕನ್ಸಿಸ್ಟೆನ್ಸಿಗೆ ಇರಬೇಕಿದೀಗ. ಈಗ ಇದನ್ನು ಒಂದು 15 to 20 ಮಿನಿಟ್ಸ್ ನೆನೆಯಾಕೆ ಬಿಡೋಣಂತ. ಅಂದ್ರೆ ದೋಸೆ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ. ಬರ್ರಿ ಹಿಟ್ಟನ್ನ ಈಗ ನೆನೆಸ್ಕೊಳ್ಳೋನು. ಸೊ ಹಿಟ್ಟು ನೆನೆತೈತಿ ಮತ್ತು ನಾ ದೋಸೆ ತವಾನು ಚಲೋತ್ನಂಗೆ ಕಾಯಿಸ್ಕೊಂಡೀನಿ. ಈಗ ಇದ್ರ ಮೇಲೆ ದೋಸೆ ಬ್ಯಾಟರ್ನ ಹಾಕ್ಕೊಳ್ಳೋನು. ಸ್ವಲ್ಪ ದಪ್ಪಗೆ ಹಾಕ್ಕೊಳ್ಳೋನು ದೋಸೆನ, ತೀರಾ ತೆಳ್ಳಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಚಲೋ ಬರೋಂಗಿಲ್ಲ. ಮತ್ತು ಇದಕ್ಕೆ ಎಣ್ಣೆದದು ಏನೂ ನೆಸಸರಿ ಇಲ್ಲ. ಹಿಂಗನ ದೋಸೆ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ. ಒಂಥರ ಹೆಲ್ದಿ ರೆಸಿಪಿನ ಅನ್ಬೋದು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಭಾರಿ ಟೇಸ್ಟಾಗಿ ಬರ್ತಾವೆ ನೋಡಿರಿ. ಸೊ ಇದನ್ನ 2 ಸೈಡೂ ಚಲೋತ್ನಂಗೆ ಬೇಯಿಸ್ಕೊಳ್ಳೋಣಂತ ನಾವು. ಟಿಫನ್ ಬಾಕ್ಸಿಗಾಯ್ತು, ಬೆಳಗಿನ ಬ್ರೇಕ್ಫಾಸ್ಟಿಗಾಯ್ತು ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನೋಡಿರಿ. ಸೊ ನಾನು ಇದನ್ನು ಟರ್ನ್ ಮಾಡಿಕೊಂಡು ಆ ಸೈಡೂ 2 ನಿಮಿಷ ಇದನ್ನು ನಾನೀಗ ಬೇಯಿಸ್ಕೊಳ್ತೇನಂತ. ಸೊ ಇನ್ಸ್ಟಂಟಾಗಿ ದೋಸೆ ರೆಡಿಯಾಗ್ಯಾವ ನೋಡಿರಿ. ಇವನ್ನ ಸರ್ವ್ ಮಾಡೋ ಮುಂದೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾದ ದೋಸೆ ಸರ್ವ್ ಮಾಡಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತಾವೆ, ಭಾರಿ ಟೇಸ್ಟ್ ಆಗ್ತಾವೆ. ಸೊ ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ರೆಡಿಯಾಗುವಂಥ ದೋಸೆ ರೆಡಿಯಾಗ್ಯಾವ ನೋಡಿರಿ. ಇದನ್ನು ಹೆಲ್ದಿ ಟಿಫನ್ ಆಗಿ ನಾನು ಇವತ್ತು ಸರ್ವ್ ಮಾಡತ್ತೀನಿ. ಸೊ ಹಂಗಾಗಿ ಸ್ಪ್ರೌಟ್ಸದ್ದು ಕಾಳು ಪಲ್ಯ ಜೊತೆ ಸರ್ವ್ ಮಾಡತ್ತೀನಿ. ಕ್ಯಾಬೇಜ್ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಜೊತೆ ಇವತ್ತು ನಾನು ಇದನ್ನು ಸರ್ವ್ ಮಾಡತ್ತೀನಿ. ಭಾರಿ ಮೆತ್ತಗಂದ್ರೆ ಮೆತ್ತಗಾಗ್ತಾವೆ ನೋಡಿರಿ ದೋಸೆ, ಭಾರಿ ಟೇಸ್ಟು ಹಂಗೆ ಇರ್ತಾವೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗುವ ದೋಸೆ ರೆಡಿಯಾಗ್ಯಾವು. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ನ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.